ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಇವತ್ತು ನಾನು ಮಾಡುವಂತಹ ಚಿಕನ್ ಚಾಪ್ಸ್ ಹೇಗಿರುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಬನ್ನಿ. ಸೊ ಮೊದಲಿಗೆ 1.5 kg ಚಿಕನ್ನ ತೊಗೊಂಡು ಚೆನ್ನಾಗಿ ವಾಶ್ ಮಾಡಿ ಆಲ್ರೆಡಿ ಇಟ್ಕೊಂಡಿದ್ದೀನಿ ನಾನು. ಹಾಗೆ ಏನೇನು ಸಾಮಗ್ರಿಗಳು ಬೇಕು ಅನ್ನೋದನ್ನು ಸಹ ನಾನು ಆಲ್ರೆಡಿ ರೆಡಿ ಮಾಡಿಬಿಟ್ಟಿದ್ದೀನಿ. ಯಾಕಂದರೆ ಮತ್ತೆ ನಾನು ವೀಡಿಯೋ ಮಾಡಬೇಕಾದ್ರೆ ಎಲ್ಲ ಕಟ್ ಮಾಡೋದು ತೋರ್ಸೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. 2 ಈರುಳ್ಳಿ ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ, ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು, ಶುಂಠಿ, ಹಾಗೆ ಕಾಯಿ ತುರಿ ಸ್ವಲ್ಪನೇ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬಿಡಿ ಕಾಯಿ ತುರಿ. ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಇನ್ನೂ ಜಾಸ್ತಿ ಇದ್ರೂ ಸಹ ಹಾಕೋಬೋದು. ಆಮೇಲೆ ಆಪ್ಷನಲ್ ಏನಂದರೆ ನಿಮಗೆ ಪುದೀನ ಬೇಕು ಅಂದ್ರೂ ಸಹ ನೀವು ಹಾಕೋಬೋದು. ಇಲ್ಲಿ ನೋಡಿ ಕಾಳು ಮೆಣಸು ಎಷ್ಟು ತೊಗೊಂಡಿದ್ದೀನಿ, ನಾನು ತುಂಬಾ ತೊಗೊಂಡಿದ್ದೀನಿ. ಯಾಕಂದರೆ ಕಾಳು ಮೆಣಸು ಜಾಸ್ತಿ ಇದ್ದು ನಾವು ಚಾಪ್ಸ್ ಮಾಡೋದ್ರಿಂದ ತುಂಬಾ ಟೇಸ್ಟ್ ಇರುತ್ತೆ. ಹಾಗೆ 1-2 ಲವಂಗ, ಸ್ವಲ್ಪ ಚಕ್ಕೆ. ಸೊ ಮೊದಲಿಗೆ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ ನಾವು. ಅದಕ್ಕೋಸ್ಕರ ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸೊ ನೋಡ್ತಾ ಇದ್ದೀರಲ್ಲ, ಎಣ್ಣೆ ಕಾಯಬೇಕು. ಇಲ್ಲಿ ಆಲ್ರೆಡಿ ನಾನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ನೋಡ್ತಾ ಇದ್ದೀರಲ್ಲ. ಸೊ ಈಗ ಒಂದೊಂದೇ ಹಾಕಿ ಫ್ರೈ ಮಾಡೋಣ. ಸೊ ಬನ್ನಿ, ಈಗ ಆನಿಯನ್ನು ಹಾಗೆ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲ ಒಟ್ಟಿಗೆ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಸೊ ಹಸಿಮೆಣ್ಸಿನ್ಕಾಯಿ ನೀವು ಫ್ರೈ ಮಾಡಿ ಒಂದು ಮಾಡಿ, ಫ್ರೈ ಮಾಡ್ದೇ ಒಂದು ಮಾಡಿ, ಯಾವ ರೀತಿ ಬರುತ್ತೆ ಅನ್ನೋದನ್ನು ನನಗೆ ತಿಳಿಸ್ಕೊಡಿ, ಓಕೆನಾ? ಕಮೆಂಟ್ ಬಾಕ್ಸ್ ನಿಮ್ಮದೇ ಫ್ರೆಂಡ್ಸ್, ಎಲ್ಲರೂ ಕಮೆಂಟ್ ಮಾಡ್ಬೋದು ಆದಷ್ಟು. ಸೊ ನೋಡಿ, ಬ್ರೌನಿಷ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಣ. ನಾನು ಆಗಲೇ ಹೇಳಿದೆ ಕಾಯಿ ತುರಿನ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳೋಣ. ಯಾಕಂದರೆ ಕಾಯಿ ತುರಿ ಕಮ್ಮಿನೇ ಹಾಕ್ಕೋಬೇಕು ಚಾಪ್ಸ್ಗೆ. ಜಾಸ್ತಿ ಹಾಕ್ಕೊಂಡ್ರೆ ಸ್ವೀಟ್ ಅಂಶ ಜಾಸ್ತಿ ಆಗುತ್ತೆ. ಅದು ಚಿಕನ್ ಚಾಪ್ಸ್ ಹಾಕದೆ ಯಾವುದೋ ಒಂದು ಸ್ವೀಟ್ ಪದಾರ್ಥ ತಿಂದಂಗೆ ಆಗುತ್ತೆ. ಅದಕ್ಕೋಸ್ಕರ ಕಾಯಿ ತುರಿ ಸ್ವಲ್ಪ ಲೈಟಾಗಿ ಹಾಕ್ಕೊಳ್ಳಿ ನೀವು. ಸೊ ನೋಡಿ, ಕಾಯಿನೂ ಸಹ ನಾನು ಹುರ್ಕೋತಾ ಇದ್ದೀನಿ. ಸೊ ನೀವು ಕಾಯಿ ತುರಿ ಇದ್ದರೆ ಅದನ್ನು ಸಹ ಹುರ್ಕೋಬೋದು ನೀವು, ಅದರಲ್ಲೇನೂ ಪ್ರಾಬ್ಲಮ್ ಇಲ್ಲ. ನಾನು ಇವಾಗ ಕಟ್ ಮಾಡ್ಕೊಂಡಿದ್ದೀನಿ, ಸಣ್ಣದಾಗಿ ಕಟ್ ಮಾಡಿಕೊಂಡು ಹುರ್ಕೋತಾ ಇದ್ದೀನಿ ನಾನು. ಸೊ ತುಂಬ ಟೇಸ್ಟಿಯಾಗಿರುತ್ತೆ ಚಿಕನ್ ಚಾಪ್ಸು. ಸೊ ಇದು ಇಡ್ಲಿಗೆ, ದೋಸೆಗೆ, ಚಪಾತಿಗೆ ಯಾವುದಕ್ಕೆ ಬೇಕಾದರೂ ನೀವು ಟ್ರೈ ಮಾಡ್ಬೋದು. ಅಷ್ಟು ಸೂಪರಾಗಿ ಬರುತ್ತೆ ನಾನು ಮಾಡೋವಂಥ ಚಿಕನ್ ಚಾಪ್ಸು. ಸೊ ನೀವು ಮಾಡಿ, ಓಕೆನಾ, ಯಾವ ರೀತಿ ಬಂತು ಅಂತ. ಸೊ ಈಗ ನೋಡಿ, ಕಾಳುಮೆಣಸು ಹಾಗೆ ಚಕ್ಕೆ, ಲವಂಗ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸಿಕ್ಕಾಪಟ್ಟೆ ಕಾಳುಮೆಣಸು ನಾವು ಜಾಸ್ತಿ ತಿನ್ನೋದ್ರಿಂದ ಬಾಡೀಲಿ ಈಟ್ ಅಂಶ ಸ್ವಲ್ಪ ಜಾಸ್ತಿ ಆಗುತ್ತೆ. ಈ ಕೋಲ್ಡ್ ಬಾಡಿ ಇರೋರಿಗೆಲ್ಲ ಸ್ವಲ್ಪ ಅನುಕೂಲ ಅದು. ಅದಕ್ಕೋಸ್ಕರ ನಮ್ಮ ಮನೇಲಿ ಸ್ವಲ್ಪ ಕಾಳುಮೆಣಸು ಮಸಾಲೆ ಐಟಮ್ಗಳೆಲ್ಲ ಸ್ವಲ್ಪ ಜಾಸ್ತಿನೇ ನಾವು ಬಳಕೆ ಮಾಡ್ತೀವಿ. ಸೊ ನೀವು ಸಹ ಇದನ್ನು ಟ್ರೈ ಮಾಡಿ. ಒಂದು ಸತಿ ನೀವು ಯಾವಾಗಾದರೂ ನೆಗಡಿ ಅಥವಾ ಜ್ವರ ಬಂದಾಗ ನಾನು ಹೇಳಿರೋ ಸ್ಟೈಲಲ್ಲಿ ನೀವು ಟ್ರೈ ಮಾಡಿ ನೋಡಿ. ಆ ಖಾರಕ್ಕೆ, ಆ ಒಂದು ಚಾಪ್ಸ್ಗೆ ನಿಮಗೆ ಜ್ವರ ಆಗಲಿ ನೆಗಡಿ ಆಗಲಿ ಎಲ್ಲ ಓಡೋಗ್ಬಿಟ್ಟಿರುತ್ತೆ. ಇದು ಕಡಲೆಪಪ್ಪು ಸ್ವಲ್ಪ ಹಾಕೋಣ, ಇದು ಒಂದು ಥಿಕ್ನೆಸ್ಗೆ ಬರಲಿ ಅಂತ ಸ್ವಲ್ಪ ಕಡಲೆಪಪ್ಪನ್ನ ಹಾಕೋತಾ ಇದ್ದೀನಿ ನಾನು. ಲಾಸ್ಟಲ್ಲಿ ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ಸಹ ಸ್ವಲ್ಪ ಲೈಟಾಗಿ ಬಿಸಿ ಆಗೋ ಥರ ಫ್ರೈ ಮಾಡೋಣ. ಸೊ ಮಾಡ್ತಾಯಿದ್ದೀರಲ್ಲ ನೀವು, ನಂದು ನೋಡಿ ನೀವು ನೆಕ್ಸ್ಟ್ ಟ್ರೈ ಮಾಡಿ. ಸೊ ಸಿಸ್ಟರ್ಸ್ ಯಾರೆಲ್ಲ ನನ್ನ ವ್ಲಾಗ್ನ ನೋಡ್ತೀರಾ, ಕಮೆಂಟ್ ಮಾಡಿ ಹೇಗೆ ಬಂತು ಅನ್ನೋದನ್ನು ತಿಳಿಸ್ಕೊಡಿ. ಹಾಗೆ ನೀವು ಟ್ರೈ ಮಾಡಿದರೆ ನೀವೂ ಸಹ ನನ್ನ ಒಂದು ಕಮೆಂಟ್ ಬಾಕ್ಸಲ್ಲಿ ಬಂದು ನೀವು ತಿಳಿಸ್ಬೋದು, ಯಾವ ರೀತಿ ಬಂತು ನೀವು ಮಾಡಿದ್ರಿ ನನ್ನ ಸ್ಟೈಲಲ್ಲಿ ಅನ್ನೋದನ್ನು ತಿಳಿಸ್ಕೊಡಿ, ಓಕೆನಾ? ಮಾಡ್ತೀರಾ ಅಂತ ಅನ್ಕೊತೀನಿ. ಸೊ ಈಗ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ನಾನು ಫ್ರೈ ಮಾಡ್ತಾಯಿದ್ದೀನಿ. ಸೊ ಕೊತ್ತಂಬರಿ ಸೊಪ್ಪು ನೀವು 1-5 ಸತಿ ತೊಳೆದ್ರೂ ಏನೂ ನಷ್ಟ ಇಲ್ಲ, ಅಷ್ಟು ಮಣ್ಣಿರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ನೋಡಿಕೊಂಡು ತೊಳಿರಿ. ಸೊ ನೋಡಿ, ಎಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ, ನೋಡ್ತಾ ಇದ್ದೀರಲ್ಲ, ಚೆನ್ನಾಗಿ ಫ್ರೈ ಮಾಡಿ. ಸೊ ಕೊನೆಗೆ ಇಷ್ಟೆಲ್ಲ ಫ್ರೈ ಆದಮೇಲೆ ಸೊ ಇನ್ನೇನು ಮಾಡೋದು ಗೊತ್ತಾಯಿದೆಯಲ್ಲ, ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡೋದೇ ಕೆಲಸ. ಸೊ ಇದನ್ನೇ ನೀವು ಜಾಸ್ತಿ ನುಣ್ಣಗೆ ಗ್ರೈಂಡ್ ಮಾಡಬೇಕು ಅಂತ ಏನಿಲ್ಲ, ತರ್ತರಿಯಾಗಿದ್ರೂ ಪರವಾಗಿಲ್ಲ. ಹಾಗಂತ ಜಾಸ್ತಿ ತರ್ತರಿನೂ ಬೇಡ, ಮೀಡಿಯಮಾಗಿ ನೀವು ಗ್ರೈಂಡ್ ಮಾಡ್ಕೊಳ್ಳಿ, ಓಕೆನಾ? ಮೀಡಿಯಮಾಗಿ ಗ್ರೈಂಡ್ ಮಾಡಿಕೊಂಡು ಸೊ ನೋಡಿ, ಚೆನ್ನಾಗಿ ಫ್ರೈ ಆಗಲಿ, ಬ್ರೌನಿಷ್ ಆಗೋವರೆಗೂ. ಸೊ ಈಗ ಆಫ್ ಮಾಡೋಣ, ಸ್ಟವ್ ಆಫ್ ಮಾಡಿ ಗ್ರೈಂಡ್ ಮಾಡ್ಕೊಳ್ಳೋಣ. ಸೊ ಇದಕ್ಕೆ ನಾನು ಬೇರೆ ಎಕ್ಸ್ಟ್ರಾ ಏನೂ ಹಾಕಲ್ಲ. ಧನಿಯಾ ಪುಡಿ 1 ಸ್ಪೂನ್ ಅಷ್ಟೇ ಹಾಕೋದು, ನಾನು ಜಾಸ್ತಿ ಹಾಕಲ್ಲ. ಸೊ ಧನಿಯಾ ಪುಡಿ ಇದು ಒಂದೇ 1 ಸ್ಪೂನ್ ಹಾಕ್ಕೊಳ್ಳಿ ನೀವು. ಸೊ ಆದಷ್ಟು ನೀವು ಮನೇಲಿ ಮಾಡಿರುವಂತಹ ಸ್ಪೈಸಸ್ ಇದ್ದರೆ ತುಂಬಾ ಯೂಸ್ಫುಲ್ ಅಂತ ಹೇಳ್ಬೋದು. ಮನೇಲಿ ಮಾಡೋವಂಥ ಟೇಸ್ಟು ಬರೋಲ್ಲ. ನಾನು ಜಾಸ್ತಿ ಧನಿಯಾ ಪುಡಿ ಹಾಕ್ತಿಲ್ಲ ನೋಡಿ, 1 ಸ್ಪೂನ್ ನಾನು ಹಾಕಿರೋದು, 1 ಸ್ಪೂನ್ ಧನಿಯಾ ಪೌಡರ್. ಸೊ ಈಗ ಚಿಕನ್ನ ಒಗ್ಗರಣೆ ಮಾಡ್ಕೊಳ್ಳೋಣ. ಈಗ ಮತ್ತೆ ನಾನು ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿನ.
ಈಗ ಅದನ್ನು ಸೇರಿಸ್ತಾ ಇದ್ದೀನಿ. ಸೊ ನೋಡಿ ಚೆನ್ನಾಗಿ ಫ್ರೈ ಮಾಡೋಣ. ಹಾಗೆ ಸಬ್ಬಸಿಗೆ ಸೊಪ್ಪು ನೀವು ಯಾವುದೇ ನಾನ್ ವೆಜ್ ಐಟಮ್ ಮಾಡಿದ್ರೂ ನೀವು ಆ್ಯಡ್ ಮಾಡಿ, ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸಬ್ಬಸಿಗೆ ಸೊಪ್ಪು ಹಾಗೆ ಮೆಂತ್ಯ ಸೊಪ್ಪು ಈ ಎರಡೂ ನೀವು ಕಾಂಬಿನೇಷನಲ್ಲಿ ಬೇಡ, ಬೇರೆ ಬೇರೆ ಸಬ್ಬಸಿಗೆ ಸೊಪ್ಪು ಹಾಕದೇ ಇದ್ದಾಗ ಮೆಂತ್ಯ ಸೊಪ್ಪು ಹಾಕಿ, ಮೆಂತ್ಯ ಸೊಪ್ಪು ಹಾಕ್ತಾ ಇದ್ದಾಗ ಸಬ್ಬಸಿಗೆ ಸೊಪ್ಪು ಹಾಕಿ, ಈ ಎರಡು ಕಾಂಬಿನೇಷನಲ್ಲಿ ಮಾಡಿ ನೋಡಿ, ಸಿಕ್ಕಾಪಟ್ಟೆ ಚೆನ್ನಾಗಿ ಬರುತ್ತೆ ನಾನ್ ವೆಜ್ಜು. ಪುದೀನ ಅಷ್ಟಕ್ಕಷ್ಟೇ, ಅದೇನಿದ್ರು ಬಿರಿಯಾನಿ ಅದು ಇದಕ್ಕೆ ಚೆನ್ನಾಗಿರುತ್ತೆ. ಬಟ್ ಈ ಥರ ಒಗ್ಗರಣೆ ಮಾಡೋದಕ್ಕೆ ಫ್ರೈಗಳಿಗೆಲ್ಲ ಸಬ್ಬಸಿಗೆ ಸೊಪ್ಪು ಹಾಗೆ ಮೆಂತ್ಯ ಸೊಪ್ಪು ತುಂಬಾ ಟೇಸ್ಟ್ ಕೊಡುತ್ತೆ. ಸೊ ಒಂದು ಸತಿ ನೀವು ಟ್ರೈ ಮಾಡಿ, ಓಕೆನಾ. ಸೊ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಚಿಕನ್ ತೊಳೆದಿಟ್ಕೊಂಡಿದ್ದೀನಲ್ಲ ನಾನು ಆಗಲೇ, ಈಗ ಆ ಒಂದು ಚಿಕನ್ನ ಈ ಒಂದು ಫ್ರೈಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕಂದರೆ ಚಿಕನ್ನು ಚೆನ್ನಾಗಿ ನೀರು ಇಂಗಬೇಕು. ಆ ನೀರು ಇಂಗ್ದಾಗ್ಲೇ ಅದರ ವಾಸನೆ, ಹೊಲ್ಸು ವಾಸನೆ ಅಂತಾರಲ್ಲ ಅದೆಲ್ಲ ಹೋಗೋದು. ಸೊ ಅದಕ್ಕೋಸ್ಕರ ಈಗ ಮೊದಲಿಗೆ ಸಬ್ಬಸಿಗೆ ಸೊಪ್ಪು, ಈರುಳ್ಳಿ ಎರಡೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಇದ್ರ ಜೊತೆಗೆ ಏನು ಹಾಕಬೇಕು, ಚಿಕನ್ನ ಮಿಕ್ಸ್ ಮಾಡಬೇಕು. ಸೊ ಚಿಕನ್ನ ಮಿಕ್ಸ್ ಮಾಡಾದಮೇಲೆ ನೀವು ಅದಕ್ಕೆ ಸ್ವಲ್ಪ ಅರಿಶಿನ ಹಾಗೆ ಉಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಒಂದು 10-15 ನಿಮಿಷ ಬೇಯಕ್ಕೆ ಬಿಡಬೇಕು. ಯಾಕಂತ ಹೇಳಿದ್ರೆ ಮಸಾಲೆ ಹಾಕೋಕ್ಕಿಂತ ಮುಂಚೆ ಹಸಿ ವಾಸನೆ ಎಲ್ಲ ಹೋಗಬೇಕು, ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು. ಈಗ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡೋಣ. ಸೊ ಫ್ರೈ ಮಾಡಾದಮೇಲೆ ಅದರಲ್ಲಿರುವಂಥ ನೀರಂಶನೆಲ್ಲ ಬಿಟ್ಕೊಂಡಾದಮೇಲೆ ನಾವು ಮಸಾಲೆನ ಹಾಕಬೇಕು, ಆವಾಗಲೇ ಟೇಸ್ಟ್ ಬರೋದು. ಸೊ ನೀವು ಹೇಗೆ ಮಾಡ್ತೀರ ನೀವು ಅನ್ನೋದನ್ನ ತಿಳಿಸ್ಕೊಡಿ, ಓಕೆನಾ. ಸೊ ನೋಡಿ, ಈಗ ಅರಿಶಿನ ಹಾಕಿದೆ ಮತ್ತು ಉಪ್ಪು ಹಾಕಿದೆ. ನಾನು ಪ್ರತಿಯೊಂದು ಲಾಗಲ್ಲೂ ಹೇಳ್ತೀನಿ, ಉಪ್ಪು ಖಾರ ನಿಮ್ಮ ಒಂದು ಅನುಕೂಲಕ್ಕೆ ಬಿಟ್ಟಿದ್ದು. ನೀವು ಯಾವ ರೀತಿ ಖಾರ ಉಪ್ಪು ತಿಂತೀರಾ ಅನ್ನೋದ್ರ ಮೇಲೆ ನೀವು ಮಿಕ್ಸ್ ಮಾಡ್ಕೋಬೋದು, ಓಕೆನಾ. ಆಮೇಲೆ ಕಾವ್ಯ ಇಷ್ಟೇ ಹೇಳಿದ್ರು, ಅದಕ್ಕೋಸ್ಕರ ನಾನು ಒಂದೇ ಸ್ಪೂನ್ ಹಾಕ್ತೆ ಅಂತ ಕಮೆಂಟಲ್ಲಿ ಹಾಕ್ಬಿಡಿ. ನೀವು ನಿಮ್ಮ ಒಂದು ಖಾರಕ್ಕೆ ಎಷ್ಟು ಹಸಿಮೆಣ್ಸಿನ್ಕಾಯಿ ಬೇಕೋ ಅಷ್ಟೇ, ನಿಮ್ಮ ಒಂದು ಉಪ್ಪು ಯಾವ ರೀತಿ ತಿಂತೀರಾ ಅದಕ್ಕೆ. ಸೊ ಈಗ ನಾನು ಆಲ್ರೆಡಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಚಿಕನ್ ಆಲ್ರೆಡಿ ಸ್ವಲ್ಪ ಇಂಗ್ಲಿ, ಆ ನೀರು ಕಮ್ಮಿ ಆದಾಗ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಚಿಕನ್ ಚಾಪ್ಸ್ಗೆ ರೆಡಿಯಾಗಿರೋದು. ಇದು ಮಿಕ್ಸ್ ಮಾಡಾದ್ಮೇಲೆ ನೀವೇನಾದರೂ ಚಿಕನ್ ನೋಡಿಬಿಟ್ರೆ ಈಗಲೇ ನಾನು ಚಿಕನ್ ಮಾಡ್ಕೊಂಡು ತಿನ್ನಬೇಕು ಅನ್ನೋ ಅಷ್ಟು ಆಸೆ ಆಗುತ್ತೆ, ಅಷ್ಟು ಕಲರ್ಫುಲ್ಲಾಗಿ ಕಾಣುತ್ತೆ. ಸೊ ಯಾಕಂದರೆ ನಾನು ಆಲ್ಮೋಸ್ಟ್ ನಮ್ಮನೇಲಿ ಜಾಸ್ತಿ ನಾವು ಸಾರಿಗಿಂತ ಈ ಥರ ಚಾಪ್ಸು, ಫ್ರೈ ಆ ಥರನೇ ಮಾಡ್ಕೊಂಡು ತಿನ್ನೋದು. ಕಬಾಬು ಯಾವಾಗಲೂ ಒಂದು ಸತಿ ಅಪರೂಪ ನಾವು ಚಿಕನ್ ಸಾರು ಅಥವಾ ಮಟನ್ ಸಾರು ಅಂತ ಮಾಡೋದು. ಬರೀ ನಾವು ಚಾಪ್ಸು, ಫ್ರೈ, ಈ ಥರ ಪೆಪ್ಪರ್ ಚಿಕನ್ನು, ಸೊ ಆ ಥರ ಮಾಡಿಕೊಂಡು ತಿನ್ನೋದು ಜಾಸ್ತಿ. ಸೊ ಸಾಂಬಾರು ಸ್ವಲ್ಪ ದೂರ ಅಂತಲೇ ಹೇಳ್ಬೋದು. ಸೊ ಈಗ ನೋಡಿ ನೀರು ಯಾವ ರೀತಿ ಬಿಟ್ಕೋತಾ ಇದೆ ಚಿಕನಲ್ಲಿ. ಸೊ ಈಗ ಚಿಕನಲ್ಲಿ ನೀರು ಬಿಟ್ಕೊಂಡಾದಮೇಲೆ ನಾವು ಮಸಾಲೆನ ಸೇರಿಸ್ಕೋಬೇಕು. ಸೊ ನಮ್ಮ ಒಂದು ಏನಂತಾರೆ, ನಾವು ಮಾಡೋವಂಥ ಸ್ಟೈಲಲ್ಲಿ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಅದೇ ರೀತಿ ಫಾಲೋ ಮಾಡಿ, ಹಾಗೆ ಯಾವ ರೀತಿ ಬಂತು ಅನ್ನೋದನ್ನು ನನಗೆ ತಿಳಿಸ್ಕೊಡಿ. ಹಾಗೆ ಫ್ರೆಂಡ್ಸ್, ದಯವಿಟ್ಟು ವಿಡಿಯೋ ನೋಡೋರು ಪೂರ್ತಿ ವಿಡಿಯೋ ನೋಡಿ, ಪಾಸ್ ಮಾಡ್ಕೊಂಡೆಲ್ಲ ದಯವಿಟ್ಟು ನೋಡೋಕೆ ಹೋಗಬೇಡಿ. ಪೂರ್ತಿ ವಿಡಿಯೋನ ಕಂಟಿನ್ಯೂಯಸ್ ಆಗಿ ನೋಡಿ, ಆಗಲೇ ಯಾವ ರೀತಿ ನಾವು ಮಾಡಿದ್ವಿ ಅನ್ನೋದು ನಿಮಗೂ ಸಹ ಗೊತ್ತಾಗುತ್ತೆ, ಒಂದು ಕ್ಲಾರಿಟಿ ಇರುತ್ತೆ. ಹಾಗೆ ನಾವು ವಿಡಿಯೋ ಮಾಡಿರೋದಕ್ಕೂ ಒಂದು ಸಾರ್ಥಕತೆ ಸಿಗುತ್ತೆ. ಇಲ್ಲಾಂದ್ರೆ ಸ್ವಲ್ಪ ಬೇಜಾರಾಗುತ್ತೆ, ಅದೇ ನಮಗೆ ಬೇಜಾರು. ಸೊ ಈಗ ನೋಡಿ ಮಸಾಲೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ಮಸಾಲೆನ ಮಿಕ್ಸ್ ಮಾಡಿ ಚೆನ್ನಾಗಿ ಉಪ್ಪು ಹಾಕಿ, ಮತ್ತೆ ಇನ್ನೊಂದ್ಸತಿ ಮಸಾಲೆ ಮೇಲೆ ಹಾಕ್ತಾಯಿದ್ದೀನಿ ನಾನು ಉಪ್ಪು, ಮಸಾಲೆಗೂ ಸ್ವಲ್ಪ ಉಪ್ಪು ಹಿಡೀಲಿ ಅಂತ. ಸೊ ಆಲ್ರೆಡಿ ಚಿಕನ್ಗೂ ಹಾಕಿದ್ದೀನಿ, ಅದಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳಿ ನೀವು, ಯಾವ ರೀತಿ ಬೇಕು ಎಷ್ಟು ಬೇಕು ಅನ್ನೋದನ್ನು ನೋಡಿಕೊಂಡು ಹಾಕೊಳ್ಳಿ. ಈಗ ಮಿಕ್ಸ್ ಮಾಡೋಣ, ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ ಯಾವ ರೀತಿ ಕಲರ್ಫುಲ್ಲಾಗಿ ಬರ್ತಾಯಿದೆ ಅಲ್ಲ ಚಿಕನ್ ಚಾಪ್ಸು, ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ನೀವು ಬೇಕಾದ್ರೆ 1 ವಿಜಿಲ್ 2 ವಿಜಿಲ್ ಬರ್ಸ್ಕೊಬೋದು ನಿಮಗೆ ಬೇಕು ಅಂದರೆ. ಇಲ್ಲ ಅಂತಂದರೆ ಸಿಮ್ ಮಾಡೇ ಇಟ್ಬಿಡ್ಬೋದು, ಯಾಕಂದರೆ ಆಲ್ರೆಡಿ ನಾವು ಬೆಂದೋಗಿರುತ್ತೆ ಅದು ಚಿಕನ್ನು. ಸೊ ನಿಮಗೆ ಬೇಕು ಅಂತ ಹೇಳಿದ್ರೆ ನೀವು ಸಿಮ್ಮಲ್ಲಿಟ್ಟೆ ವಿಜಿಲ್ ಆಗ್ತೇ ಬೇಯಿಸ್ಕೊಬೋದು. ಇಲ್ಲ ನಮಗೆ ವಿಜಿಲ್ ಬೇಕು, ಬೇಗ ಆಗಬೇಕು ಅಂತ ಹೇಳಿದ್ರೆ 1 ವಿಜಿಲ್ ಅಥವಾ 2 ವಿಜಿಲ್ ಬರ್ಸ್ಕೊಬೋದು. ಸೊ ನಾನು ವಿಜಿಲ್ ಬರ್ಸ್ಕೊತಾ ಇದ್ದೀನಿ, ಯಾಕಂದರೆ ಮಕ್ಕಳಿರೋ ಮನೆಯಲ್ಲ, ಸ್ವಲ್ಪ ಚೆನ್ನಾಗಿ ಬೆಂದಿರಲಿ ಅಂತ. ಸೊ ಕೆಲವೊಂದು ಟೈಮ್ ನಾನು ವಿಜಿಲೇನು ಹಾಕಲ್ಲ, ಕೆಲವೊಂದು ಟೈಮ್ ಹಾಕ್ತೀನಿ, ಏನು ಮಾಡೋಕ್ಕಾಗಲ್ಲ ಅಲ್ವಾ. ಒಂದೊಂದು ಸತಿ ಒಂದು ಸತಿ ವಿಜಿಲ್ ಹಾಕಿ ಮಾಡ್ತೀನಿ, ಇನ್ನೊಂದು ಸತಿ ಹಾಗೇ ಬೇಯಿಸ್ತೀನಿ. ಬೇಗ ಆಗಬೇಕು ಅಂದರೆ ವಿಜಿಲೇ ಹಾಕೋದು ನಾನು, ಬೇಗ ವಿಜಿಲ್ ಬರುತ್ತೆ, ವಿಜಿಲ್ ಬಂದಾದ್ಮೇಲೆ ತೆಗೆದುಬಿಡ್ಬೋದು. ಇಲ್ಲ ಅಂತಂದರೆ ವಿಜಿಲ್ ಹಾಕಿ ಅದು ಬರೋವರೆಗೂ ನಾವು ವೆಯ್ಟ್ ಮಾಡ್ಕೊಂಡು ಇರಬೇಕು. ನೋಡಿ ವಿಜಿಲ್ ಆರಾದ್ಮೇಲೆ ತೆಗೆದೆ, ಎಣ್ಣೆ ಅದು ಚಿಕನ್ದು ಎಣ್ಣೆ ಬಿಟ್ಕೊಂಡಿರೋದು. ಸೊ ನೋಡಿ ಎಷ್ಟು ಸಿಕ್ಕಾಪಟ್ಟೆ ಕಲರ್ಫುಲ್ ಆಗಿದೆಯಲ್ಲ, ಜಾಸ್ತಿ ತೆಳ್ಳಗೂ ಇಲ್ಲ ಜಾಸ್ತಿ ಗಟ್ಟಿಗೂ ಇಲ್ಲ, ಚಾಪ್ಸ್ ರೀತಿಯೇ ಇದೆ.
ಕಲರ್ಫುಲ್ಲಾಗಿರುವಂತಹ ಚಿಕನ್ ಚಾಪ್ಸ್ ರೆಡಿಯಾಗಿದೆ. ಸೊ ನೋಡಿ, ನೀವು ಮಾಡ್ಕೊಳ್ಳಿ, ಯಾವ ರೀತಿ ಬಂತು ಅನ್ನೋದನ್ನು ನನಗೆ ತಿಳಿಸಿ. ಹಾಗೆ ಪ್ರತಿಯೊಬ್ಬರೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇದಂತೂ ನನ್ನ ಫೇವ್ರೆಟ್ ಪೀಸು, ನನ್ನ ಮಗನಿಗೂ ಫೇವ್ರೆಟ್ ಪೀಸು. ಈ ಒಂದು ಪೀಸ್ಗೆ ಸಿಕ್ಕಾಪಟ್ಟೆ ಜಗಳ ಆಡ್ತಾ ಇರ್ತೀವಿ ಮನೇಲಿ. ನನಗೆ ನಮ್ಮ ಮನೆಯವ್ರಿಗೂ ಅದೇ ಪೀಸ್ ಇಷ್ಟ. ಆದರೆ ನಮಗೆ 3 ಜನನೂ ಜಗಳ ಆಡ್ಕೊಂಡೇ ತಿನ್ನುವಂಥ ಪೀಸ್ ಅದು. ಸೊ ನೋಡಿ, ಸಖತ್ತಾಗಿದೆ ಅಲ್ಲ. ಚಪಾತಿನಾದರೂ ಮಾಡ್ಕೊಳ್ಳಿ, ಪೂರಿನಾದರೂ ಮಾಡ್ಕೊಳ್ಳಿ, ಇಡ್ಲಿ ದೋಸೆ ಎಲ್ಲದಕ್ಕೂ ಸೂಪರಾಗಿ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತು ನಾನು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಏನು ಮಾಡಬೇಕು ಗೊತ್ತೇ ಇದೆಯಲ್ಲ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ, ಲವ್ ಯು ಆಲ್, ಟಾಟಾ, ಟೇಕ್ ಕೇರ್, ಬಾಯ್.